ಬಿಜೆಪಿ ಶಿರಸಿ ಗ್ರಾಮೀಣ ಮಂಡಲ ಹಾಗೂ ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ತಾಲೂಕಿನ ಬನವಾಸಿ ಗ್ರಾಮ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಅಕ್ರಮ ಸಕ್ರಮ ಅರ್ಜಿ ತಿರಸ್ಕರಿಸಿರುವುದು, 9/11 ನಿವೇಶನಗಳ ಸಮಸ್ಯೆ, ಗ್ರಾಮೀಣ ರಸ್ತೆಗಳ ದುರಸ್ತಿ, ಹೊಸ ಆಶ್ರಯ ಮನೆಗಳ ಮಂಜೂರಾತಿ, ಹಿಂದಿನ ಆಶ್ರಯ ಮನೆಗಳ ಹಣ ಬಿಡುಗಡೆ, ವೃದ್ಧಾಪ್ಯ ಮೇಲಿನ ಸಂಧ್ಯಾ ಸುರಕ್ಷಾ ಪಿಂಚಣಿ ರದ್ದತಿ, ವಿದ್ಯುತ್ ದರ ಏರಿಕೆ, ನಿರಂತರ ವಿದ್ಯುತ್ ಕೊರತೆ ಆಕ್ಷೇಪಿಸಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಲಾಯಿತು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ರಮೇಶ್ ನಾಯ್ಕ್ ಮಾತನಾಡಿ, ರಾಜ್ಯ ಸರ್ಕಾರ ಗ್ಯಾರಂಟಿ ನೀಡಿ ಹಿಂದಿನ ಸರ್ಕಾರ ಅನುಷ್ಠಾನಗೊಳಿಸಿದ ಯೋಜನೆಗಳನ್ನು ಸ್ಥಗಿತಗೊಳಿಸಿದೆ. ಗ್ರಾಮ ಪಂಚಾಯತ್ಗಳಲ್ಲಿನ ಸೌಲಭ್ಯ ತೆಗೆದು ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳ ಕಚೇರಿ ಅಲೆಯುವ ಸ್ಥಿತಿ ನಿರ್ಮಾಣ ಮಾಡಿದೆ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷವಾದರೂ ಆಶ್ರಯ ಮನೆಗಳನ್ನು ನೀಡಲು ಸಾಧ್ಯವಾಗಿಲ್ಲ. 500 ಮೀಟರ್ ರಸ್ತೆ ನಿರ್ಮಿಸಲು ಇವರಲ್ಲಿ ಆಗಿಲ್ಲ. ಆಶ್ರಯ ಮನೆಗಳಿಗೆ ಹಣ ಬಿಡುಗಡೆ, ಲಂಚ ನೀಡುವ ಪರಿಸ್ಥಿತಿಯನ್ನು ತಂದಿಟ್ಟಿದೆ ಎಂದು ವಾಗ್ದಾಳಿ ನಡೆಸಿದರು. ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ ಮಾತನಾಡಿ, ಗ್ರಾಮಾಂತರ ಭಾಗದಲ್ಲಿ ಯಾವ ರಸ್ತೆಗಳು ಸರಿಯಾಗಿಲ್ಲ. ಎಲ್ಲ ರಸ್ತೆಗಳು ಹೊಂಡಗಳಿಂದ ಕೂಡಿದ್ದು ಜನರ ಪರಿಸ್ಥಿತಿ ಅಯೋಮಯವಾಗಿದೆ. ಪ್ರತಿಯೊಂದು ದಿನಾವಶ್ಯಕ ವಸ್ತುಗಳ ಬೆಲೆಯಂತೂ ಗಗನಕ್ಕೇರಿದೆ. ಸರಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಸಣ್ಣ ಪುಟ್ಟ ಕಾಗದ ಪತ್ರಗಳಿಗಾಗಿ ಜನತೆ ತಿಂಗಳುಗಟ್ಟಲೆ ಇಲಾಖೆಗಳನ್ನು ಅಲೆದಾಟ ಪರಿಸ್ಥಿತಿ ಎದುರಾಗಿದೆ. ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯೋ ಇಲ್ಲವೋ ಎಂಬುದು ತಿಳಿಯುತ್ತಿಲ್ಲ ಎಂದು ಆಕ್ರೋಶವನ್ನು ಹೊರಹಾಕಿದರು. ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮಾತನಾಡಿ, ಗ್ಯಾರಂಟಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಅವಕಾಶ ನೀಡಿರುವುದು ಸ್ವಾಗತಾರ್ಹವಾದರೂ ಸಾರಿಗೆ ಸಂಸ್ಥೆಗಳಿಗೆ ಸರ್ಕಾರ ಹಣ ಬಿಡುಗಡೆ ಮಾಡಿದ ಪರಿಣಾಮ ಸಂಸ್ಥೆ ಬಾಗಿಲು ಹಾಕುವ ಸ್ಥಿತಿ ಬಂದಿದೆ. ಕೆಎಸ್ಆರ್ಟಿಸಿಯಲ್ಲಿ ಚಾಲಕ ನಿರ್ವಾಹಕರು, ಮೆಕ್ಯಾನಿಕಲ್ ಸಿಬ್ಬಂದಿಗಳ ಕೊರತೆಯಿಂದ ದಾರಿ ಮಧ್ಯೆ ಬಸ್ಸುಗಳು ಕೆಟ್ಟು ನಿಲ್ಲುತ್ತಿವೆ. ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಮಸ್ಯೆ ಎದುರಿಸುತ್ತಿದ್ದಾರೆ. ವಸತಿ ಮನೆಗಳಿಗೆ 10,000 ಲಂಚ ನೀಡಿದರೆ ಮಾತ್ರ ಹಣ ಬಿಡುಗಡೆಯಾಗುತ್ತದೆ. ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಳುಗಿದೆ ಎಂದು ಆರೋಪಿಸಿದರು. ಸ್ಥಳೀಯ ಮುಖಂಡ ರುದ್ರಗೌಡರ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಶಿವಕುಮಾರ್ ಗೌಡರ್, ಮಹಿಳಾ ಮುಖಂಡೆ ಶಾಂತಲಾ ಕಾನಳ್ಳಿ, ಸ್ಥಳೀಯ ಮುಖಂಡ ಅರವಿಂದ್ ಶೆಟ್ಟಿ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಪ್ರೇಮ್ ಕುಮಾರ್ ನಾಯ್ಕ್ ಮಾತನಾಡಿದರು. ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ, ಗಣೇಶ್ ಸಣ್ಣಲಿಂಗಣ್ಣನವರ್, ಮಂಜುನಾಥ್ ನಾಯ್ಕ್, ವಿಶ್ವನಾಥ್ ಹಾದಿಮನಿ, ಚಂದ್ರುಗೌಡ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರ ಅಂತ ಮೋದಿಯನ್ನು ತೋರಿಸ್ತೀರಾ ಹೊರತಾಗಿ ನಿಮಗೆ ಯಾವುದನ್ನು ಮಾಡ್ಲಿಕ್ಕೆ ಆಗಲ್ಲ. ಮಕ್ಕಳು ಶಾಲೆ ಬಿಟ್ಟು ಬರ್ತಾ ಇದ್ದಾರೆ. ಆ ಮಕ್ಕಳಿಗೆ ಶೂ ಕೊಡಪ್ಪ ಅಂತಂದ್ರೆ ದಾನಿಗಳಿಂದ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಗನವಾಡಿ ಮಕ್ಕಳಿಗೆ ಬರ್ತಕ್ಕಂತ ಫುಡ್ಡಿನ ಪ್ರಮಾಣ ಅರ್ಧ ಪ್ರಮಾಣ ಜಾಸ್ತಿ ಆಗಿದೆ. ಬೆಳಗ್ಗೆ ತಾನೇ ಸ್ಟ್ರೈಕ್ ಮಾಡ್ತಾ ಇದ್ದು. ಯಾವುದನ್ನು ಕೊಡುವಂತ ಯೋಗ್ಯತೆ ನಿಮ್ಗೆ ಇದ್ದಿದ ಮೇಲೆ ಯಾಕೆ ಸರ್ಕಾರ ನಡೆಸ್ತೀರಿ? ನಾವು ಇವತ್ತು ಗ್ರಾಮ ಪಂಚಾಯತ್ ಎದುರಿಗೆ ಬಂದು ಧರಣಿ ಮಾಡ್ತಿದ್ದೇವೆ ಅಂತಂದ್ರೆ ಪಂಚಾಯತ್ ವಿರುದ್ಧ ನಮ್ಮ ಧರಣಿ ಅಲ್ಲ. ಪಂಚಾಯತ್ಗಳಿಗೆ ಏನ್ ವ್ಯವಸ್ಥೆ ಬೇಕಿತ್ತು ಅದನ್ನ ಕೊಡ್ಲಿಕ್ಕೆ ಆಗಿಲ್ವಲ್ಲ ನಿಮ್ಮ ಹತ್ರ ಅಂತ ಹೇಳಿ ಈ ಪಂಚಾಯತ್ ಸದಸ್ಯರು ಬೆಳಗಾಗೆ ಹೋದ್ಕೊಳ್ಳೆ ಜನ ಫಸ್ಟ್ ಕೇಳೋದು ಅವರನ್ನೇ. ನಿಮ್ಗೆ ಅರ್ಜಿ ಕೊಟ್ಟು 1 ವರ್ಷ ಆತ್ ಬಂದ್ರಿ, ಏನು ಮಾಡಿಲ್ಲಲ್ರಿ, ಯಾಕದಿರಿ ನೀವು ಇಲ್ಲಿ ಸುಮ್ಮನೆ ಹೋಗ್ರಿ ಮನೆಗೆ ಅಂತ ಹೇಳ್ತಾರೆ ಅವರಿಗೆ. ಆದ್ರೆ ಸರ್ಕಾರವೇ ಅವ್ರಿಗೆ ಏನು ಕೊಡ್ತಿದ್ದಾಗ ಅವ್ರು ಏನ್ ಮಾಡ್ತಾರೆ? ಇವತ್ತಿನ ದಿವಸ ಶಂಕರಗೌಡ್ರು ಹೇಳಿದ ಹಾಗೇನೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮದ ಊರಿನವರು, ಇವತ್ತಿನ ಸಂತಿಗೆ ಬಂದವರು, ಅಲ್ಲಿ ಇಟ್ಕೊಂಡಂತ ಮಕ್ಕಳು ಎಲ್ಲರೂ ಕೂಡ ನಮ್ಮ ಜೊತೆ ಸೇರ್ಕೊಳ್ಬೇಕು. ಈ ಹೋರಾಟ ಮಾಡ್ತಿರ್ತಕ್ಕಂಥ ಕೇವಲ ಭಾರತೀಯ ಜನತಾ ಪಾರ್ಟಿಯ ಜನರಿಗಾಗಿ ಅಲ್ಲ, ಎಲ್ಲ ಸಾರ್ವಜನಿಕರ ಪರವಾಗಿ ನಾವಿದ್ದೇವೆ ಅನ್ನುವಂತಹ ಒಂದು ಮಾಹಿತಿಯನ್ನು, ಒಂದು ಸೂಚನೆಯನ್ನು ನೀವು ಕೊಡ್ತಾ ಇದ್ದೇವೆ. ಈ ಹಿಂದೆ ಯಡಿಯೂರಪ್ಪ ಸರ್ಕಾರ ಇದ್ದಾಗ ರೈತರುಗಳಿಗೆ ಏನೆಲ್ಲ ಅನುಕೂಲ ಬೇಕಿತ್ತು, ಅದು ಪಂಪ್ ಸೆಟ್ ಇರ್ಬೋದು, ಬಿತ್ತನೆ ಬೀಜ ಇರ್ಬೋದು, ಅಥವಾ ರೈತರಿಗೆ ಮಕ್ಕಳ ಬೇಕಾದಂತ ವಿದ್ಯಾಸಿರಿ ಅಂತ ಯೋಜನೆಗಳನ್ನು ತಗೊಂಡು ಬಂದ್ರು. ಇವತ್ತು ಅದು ಯಾವುದು ಮಾಡ್ತಾ ಇಲ್ಲ. ನಿನ್ನೆ ನೀವು ನೋಡಿರ್ಬೇಕು, ಬಿಜೆಪಿ ಸರ್ಕಾರ ಇದ್ದಾಗ ಚಾಣಕ್ಯ ಅಂತೇಳಿ ಸ್ಕೂಲ್ಗಳಿಗೆ ಒಂದು ಅನುದಾನವನ್ನ ಜಾಗವನ್ನ ಮೀಸಲಿಟ್ಟಿತ್ತು. ರಾಜ್ಯದಾದ್ಯಂತ ಉರ್ದು ಶಾಲೆ, ಮೌಲಾನ್ ಶಾಲೆಯನ್ನು ತೆಗಿಬೇಕು ಅಂತ ಹೇಳಿ ನಿನ್ನೆ ಆದೇಶ ಪತ್ರವನ್ನ ಕೊಟ್ಟಿದ್ದಾರೆ. ಯಾರ ತುಷ್ಟೀಕರಣವನ್ನ ಮಾಡ್ತಿದ್ದೀರಿ ಸ್ವಾಮಿ ನೀವು? ಬಹುಸಂಖ್ಯಾತ ಅಂತ ಹಿಂದೂಗಳು ನಿಮ್ಗೆ ಯಾರಿಗೂ ಕಣ್ಣಿಗೆ ಕಾಣಿಸ್ತಾನೆ ಇಲ್ವಾ? ಅವರ ಪರವಾಗಿ ನೀವು ಯಾರು ಇಲ್ಲೇ ಇಲ್ವಾ? ಇವತ್ತಿನ ದಿವಸ ಎಲ್ಲರನ್ನು ಸಮಾಜದಲ್ಲಿ ಕಾಣುವಂತೆ ಮಾಹಿತಿ ಅಂತ ಬಂದಂತ ಸರ್ಕಾರ ಇವತ್ತು ಒಂದು ಕಣ್ಣಿಗೆ ಸುಣ್ಣ ಹಾಗೂ ಒಂದು ಕಣ್ಣಿಗೆ ಬೆಣ್ಣೆ ಕೊಡ್ತಾ ಇದೆ. ಇವತ್ತು ನಮ್ಮ ಹತ್ತಿರದಲ್ಲೇ ಬನವಾಸಿ ಸ್ಟೇಷನ್ ಅವರು ಇದ್ದಾರೆ. ಬಹುಶಃ ಸಿರಸಿಗಿಂತ ಹೆಚ್ಚಿಗೆ ಎಲ್ಲ ದೂರುಗಳು ದಾಖಲಾಗ್ತಕ್ಕಂಥ ಗ್ರಾಮ ಪಂಚಾಯತ್ ಇಲ್ಲಿ ಹತ್ತಿರದ ಬನವಾಸಿ ಸ್ಟೇಷನ್ ಇರ್ಬೋದು. ಅಂದ್ರೆ ಮರ ಬಿತ್ತು ಪೊಲೀಸರೇ ನೀವು ಬರ್ರಿ, ಗಟಾರ್ ತುಂಬಿತು ಪೊಲೀಸರೇ ನೀವು ಬರ್ರಿ, ಮನೆ ಬಿತ್ತು ಪೊಲೀಸರೇ ನೀವು ಬರ್ರಿ. ಅವರ ಕೆಲಸ ಏನು? ಅವ್ರು ಯಾವ್ದಕ್ ಮಾಡ್ಲಿಕ್ಕೆ ನೀವು ಕೆಲಸ ಮಾಡಿಕೊಟ್ಟಿದ್ದೀರಾ? ಕಾನೂನು ಸುರಕ್ಷತೆಗೆ ಇರುವಂತಹ ಅಧಿಕಾರಿಗಳನ್ನ, ಸಿಬ್ಬಂದಿ ವರ್ಗದವರನ್ನ ಬೇರೆ ಬೇರೆ ಕೆಲಸಗಳಿಗೆ ತೊಡಗಿಸುವಂತಹ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಅವರಿಗೆ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.